ಮೇಡಮ್ ಇದು ನೋಡ್ತಾ ಇದೀನಿ, ಇದು ಬಗ್ಗೆ ಹೇಳಿ ಮೇಡಮ್. ನೋಡೋಕೆ ಕಲರ್ಫುಲ್ ಆಗಿ ಸೂಪರ್ ಆಗೈತೆ. ತುಂಬಾ ಸರ್ ಕಲರ್ ಅಲ್ಲಿ ವ್ಯತ್ಯಾಸ ಇದೆ, ತಿನ್ನೋದ್ರಲ್ಲೂ ವ್ಯತ್ಯಾಸ ಇದೆ. ಆಮೇಲೆ ಸರ್ ಇದು ತಿಂದ್ರೆ ತುಂಬಾ ಟೇಸ್ಟವಾಗಿದೆ ಸರ್. ಇದು ಏನ್ ಪದಾರ್ಥ ಹೇಳಿ ಮೇಡಮ್, ಏನ್ ಮಾಡಿದಾರ? ಇದು ಉತ್ತರಿ ಗೆಣಸು ಅಂತ ಹೇಳ್ತೀವಿ ಸರ್. ಇದು ನೀಲಿ ಕಲರ್ ಅಲ್ಲಿ ಇರುತ್ತೆ ಸರ್. ಇದು ಸಾಗು ಮಾತ್ರ ಮಾಡೋದು ಸರ್. ಇದ್ರಲ್ಲಿ ಇದಕ್ಕೆ ರೊಟ್ಟಿ ಚಪಾತಿ ಏನಾದ್ರೂ ಹಾಕೊಂಡು ತಿನ್ಬೋದು ಸರ್. ಅಂದ್ರೆ ಇದಕ್ಕೆ ನಾವು ಏನು ಬೇರೆ ಔಷಧಿಗಳು ಹಾಕಿ ಬೆಳೆಯಲ್ಲ ಸರ್. ಮನೆ ಹತ್ರನೇ ಹಾಕೊಂಡು ಬೆಳ್ಕೊಂಡು ನಮಗೆ ಬೇಕಾದಾಗ ನಾವು ಮನೆಯಲ್ಲೇ ಬೆಳಿತೀವಿ. ಮನೆಯಲ್ಲೇ ಸರ್. ಮಾಮೂಲಿ ಸಿಟಿ ಕಡೆ ಸಿಗ್ತಾ ಇದು? ಇಲ್ಲ ಸರ್, ಸಿಕ್ಕಲ್ಲ. ಹಂಗೆ ಓಕೆ ಓಕೆ ಓಕೆ. ಸಿಟಿಲಿ ಅದು ಗೊತ್ತೂ ಇಲ್ಲ ಸರ್. ಇದನ್ನೇನ್ ಮಾಡ್ಬೇಕಂತಾನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಗೊತ್ತಿದ್ರೆ ಅವ್ರು ಚೆನ್ನಾಗಿ ತಿಂತಾರೆ, ನಮ್ಗಿಂತ ಅವ್ರು ಫಾಸ್ಟ್ ಆಯ್ತಾರೆ. ಸರಿ ಸರಿ, ಆಯ್ತಾಯ್ತು. ಹೆಂಗೆ ಇದು ಟೇಸ್ಟ್ ಹೆಂಗೆಲ್ಲ ಇರ್ತದೆ? ಉಪ್ಪು ಖಾರ ಎಲ್ಲ ಹಾಕ್ತೀರಾ? ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಹಾಕಿ ಎಲ್ಲ ಖಾರ ಎಲ್ಲ ವಾಸನೆ ಹೋದ್ಮೇಲೆ ಸರ್ ಈ ಗೆಣಸು ಹಾಕ್ಬಿಟ್ಟು ಕೂರಿಸ್ತೀವಿ. ಗೆಣಸು ಬೇಗ ಬೆಂದೋಯ್ತದೆ, 2 ನಿಮಿಷಕ್ಕೆಲ್ಲ ಬೆಂದೋಯ್ತದೆ. ಯಾವ ಟಿಫನ್ ಜೊತೆ ತಗೊಳ್ಬಹುದು, ಊಟ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಸರ್. ಸಿಟಿಲಿ ಚಪಾತಿ ಪರೋಟ ಅಂತ ತಿಂತಾರೆ, ಅದ್ರ ಜೊತೆ ಆಗುತ್ತೆ? ಆಗುತ್ತೆ ಸರ್. ಓಕೆ ಓಕೆ. ಆಲೂಗೆಡ್ಡೆ ಮತ್ತೆ ಸಿಟಿಲಿ ತರಕಾರಿ ತಿನ್ನೋದಕ್ಕಿಂತನೂ ಈ ಗೆಣಸು ತಿಂದ್ರೆ ತುಂಬಾ ಒಳ್ಳೇದು ಸರ್. ಹೆಸರು ಗೆಣಸು? ಗೆಣಸು ಸರ್, ಉತ್ತರಿ ಗೆಣಸು ಅಂತ ಹೇಳ್ತೀವಿ ಸರ್ ನಾವು. ಸರಿ ಸರಿ. ಇದು ಹೆಂಗೆ, ಗಿಡನ ಮನೇಲಿ ಹಾಕದ ಹಂಗೇನದು? ಗಿಡ ಸರ್, ಅಂಬು ತರ ಇರುತ್ತೆ, ಮನೇಲಿ ಹಾಕೊಳ್ಳೋದು ಸರ್ ನಾವು. ಗಿಡ ಎಲ್ಲಿಂದ ಸಿಗ್ತೇವೆ ಮೇಡಮ್? ಇದು ಎಲ್ಲರೂ ಮನೇಲಿ ಹಾಕ್ಬೇಕಂದ್ರೆ ಎಲ್ಲಿ? ಇದು ಸರ್ ನಮ್ಮ ತಾತನ ಕಾಲದಿಂದನೂ ಬಂದಿರೋದು ಸರ್. ಸರಿ. ನಮ್ಮವ್ರು ಮಾತ್ರ ತಿನ್ನೋದು ಇದು. ಬೇರೆಯವ್ರು ತಿಂತಾರೇನೋ ಗೊತ್ತಿಲ್ಲ ಸರ್, ಆದ್ರೆ ನಾನು ನೋಡಿಲ್ಲ, ಸಿಟಿಲೆಲ್ಲ ನೋಡಿಲ್ಲ ಸರ್. ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಗೀತಾ ಅಂತ ಹೇಳಿ ಸರ್. ಓಕೆ ಗ್ರೇಟ್.